ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗಿದೆ ಇವಾಗ ರೆಲೆವೆಂಟ್ ಫೀಲ್ಡ್ ಆಗಿದೆ. ಆದ್ರಿಂದ ಇನ್ನು ಮುಂದಿನ 10 ವರ್ಷಗಳ ಕಾಲ ಈ ಒಂದು ಫೀಲ್ಡ್ ಅಲ್ಲಿ ಸಾಕಷ್ಟು ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ. ಆಯ್ತಲ್ಲ? ಆದ್ರೆ ಇಲ್ಲಿಂದ ಏನ್ ನಮ್ಮ BCA ಫ್ರೆಶರ್ಸ್ ಅದು ಟೆಕ್ನೋಲಾ ಆಪ್ ಏನ್ ಲಾಂಚ್ ಇದೆ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಉಷಾ ಗಂಗಾಧರ್ ಅವರೇ, ಹಾಗೂ ಈ ಒಂದು ಟೆಕ್ನೋಲಾ ಆಪ್ ನ ಡಿಸೈನ್ ಮಾಡಿದಂತ ವಿವಿಧ ಒಂದು ಸದಸ್ಯರೇ, ಹಾಗೂ ನಮ್ಮ STC ಕಾಲೇಜಿನ ಏನು ಬೇರೆ ಬೇರೆ BCA ಫ್ಯಾಕಲ್ಟಿ ಮೆಂಬರ್ಸ್, ಅದರ್ ಫ್ಯಾಕಲ್ಟಿ ಮೆಂಬರ್ಸ್, ಮತ್ತು ಮುಖ್ಯವಾಗಿ ಇವತ್ತು ಏನು ಫಸ್ಟ್ ಇಯರ್ ಅವೆಲ್ಲ ಜಾಯ್ನ್ ಆಗಿರೋ BCA ಸ್ಟೂಡೆಂಟ್ಸ್ ಹಾಗೂ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಅವರೇ, ತಮ್ಮೆಲ್ಲರಿಗೂ ನಾನು ನಮ್ಮ ಈ ಒಂದು ಟೆಕ್ನೋಲಾ ಆಪ್ ನ ಒಂದು ಏನು ಉಪಯುಕ್ತತೆ ಇದೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತಮ್ಮೆಲ್ಲ ತಿಳಿದ್ರೆ ಇವಾಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಒಂದು 70 ಡಿಪಾರ್ಟ್ಮೆಂಟ್ ಇದೆ. ಯಾಕಂದ್ರೆ ಬಹಳ ಜನಕ್ಕೆ ಮಾಹಿತಿ ಇಲ್ಲ. ಅದು ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿ ಇರ್ಬೋದು, ಅದೇ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು. ಈ ರೀತಿಯಾಗಿ 70-90 ಡಿಪಾರ್ಟ್ಮೆಂಟ್ ಇದೆ. ಅದೇ ರೀತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸಹ ಇದೆ, ಒಂದು 40 ಡಿಪಾರ್ಟ್ಮೆಂಟ್ ಇದೆ. ಈ ಒಂದು ಆಪಲ್ ಅವರು ಹೇಳೋದಕ್ಕೆ ಏನಾಗುತ್ತೆ, 30,000 ಸ್ಕೀಮ್ ಇದೆ. ಆದ್ರೆ ಎಲ್ಲಾ ಒಂದು ಸ್ಕೀಮ್ ನ ಏನ್ ಇನ್ಫಾರ್ಮೇಶನ್ ಇದೆ ಅದು ಅವ್ರಿಗೆ ಡಿಸ್ಕ್ರಿಪ್ಷನ್ ಆಗಲ್ಲ. ಬಹಳ ಜನಕ್ಕೆ ಏನಾಗುತ್ತದೆ, ಈ ಒಂದು ಏನೇನ್ ಗವರ್ಮೆಂಟ್ ಸ್ಕೀಮ್ಸ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲದೆ ಏನಾಗುತ್ತೆ ಅಂತಂದ್ರೆ ಅದರ ಒಂದು ಫುಲ್ ಯುಟಿಲೈಸೇಷನ್ ಮಾಡಕ್ಕಾಗಲ್ಲ. ಮುಂಚೆ ಇವಾಗ ನಮ್ಮ ಭಾರತದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದೆ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಯೂತ್ ಪಾಪ್ಯುಲೇಷನ್ ತುಂಬಾ ಇದೆ. 40-50% ಪಾಪ್ಯುಲೇಷನ್ ಎಷ್ಟು ಪಾಪ್ಯುಲೇಷನ್ ಇದೆ. ಆ ಇಂಡಿಯಾದಲ್ಲಿ ಈ 20 to 30 40 ವರ್ಕಿಂಗ್ ಪಾಪ್ಯುಲೇಷನ್ ಇದೆ, ಅವರು 40% ಇದ್ದಾರೆ. ಆ ರೀತಿ ಗವರ್ಮೆಂಟ್ ಸ್ಕೀಮ್ಸ್ ನಮ್ಮ ಯೂತ್ ಗೆ ರೀಚ್ ಆದ್ರೆ ಮಾತ್ರ ಏನಾಗುತ್ತೆ, ನಮ್ಮ ದೇಶ ಬೆಳವಣಿಗೆ ಆಗೋದಕ್ಕೆ, ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಯ್ತಲ್ಲ. ಅದರಿಂದ ಏನು 70-80 ಡಿಪಾರ್ಟ್ಮೆಂಟ್ ಇದೆ, ಆ ಎಲ್ಲಾ ಸ್ಕೀಮ್ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಏನಾಗುತ್ತೆ, ಇವಾಗ ಗವರ್ಮೆಂಟ್ ಸ್ಕೀಮ್ಸ್ ನ ಯುಟಿಲೈಸ್ ಮಾಡೋಕೆ ಆಗುತ್ತೆ. ಅದರಿಂದ ಇವಾಗ ಏನಾಗ್ತಿತ್ತು ಅಂದ್ರೆ ಈ ಎಲ್ಲಾ ಸ್ಕೀಮ್ಸ್ ಬೇರೆ ಬೇರೆ ಆಪ್ಸ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಒಂಥರ ಸ್ಟೇಟ್ ಆಗ್ತಿತ್ತು. ಎಲ್ಲಾ ಒಂದು ಸ್ಕೀಮ್ಸ್ ಒಂದ್ ಕಡೆ ತಂದ್ಕೊಂಡು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಆ ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋಕೆ ನಿಮ್ಗೆ ಚಾನ್ಸಸ್ ಆಗುತ್ತೆ. ಅದರಿಂದ ಈ ಟೆಕ್ನೋಲಾ ಆಪ್ ಏನಿದೆ ಇದು ನಮ್ಮ ಆಲ್ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ ಏನೇನು ಫೆಸಿಲಿಟೀಸ್ ಇದೆ ಆ ಎಲ್ಲ ಇನ್ಫಾರ್ಮೇಶನ್ ಇದೆ ಒಂದೇ ಕಡೆ ಕೊಡೋದಿದ್ದಾರೆ ಆಗುತ್ತೆ ಅಂತಂದ್ರೆ ತಮ್ಮೆಲ್ಲರಿಗೂ ಸಹ ಅಷ್ಟೇ ಏನ್ ನಮ್ಮ ಎಲ್ಲಾ ಬೇರೆ ಬೇರೆ ಇವಾಗ ಒಂದೊಂದು ಡಿಪಾರ್ಟ್ಮೆಂಟ್ ಆಪ್ ಇರ್ತಾರೆ, ಯಾವ್ಯಾವ ಆಪ್ ಏನೇನಿದೆ, ಏನೇನು ಸ್ಕೀಮ್ಸ್ ಇದೆ ಅಂತ ನಮಗೆ ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದ್ರೆ ಈ ಟೆಕ್ನೋಲಾ ಆಪ್ ಅಲ್ಲಿ ಈ ಎಲ್ಲಾ ಇಂಟಿಗ್ರೇಟ್ ಮಾಡಿ ಒಂದ್ ಕಡೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಿದೆ ಅಂತಂದ್ರೆ ಇದನ್ನ ಒಂದು ಆಕ್ಸೆಸ್ ಮಾಡೋದೇ ಸಾಕು ನಿಮ್ಗೆ ನಮ್ಮ ಎಲ್ಲಾ ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ತಿಳ್ಕೊಳ್ಳೋಕೆ ಸಾಧ್ಯ ಆಯ್ತಲ್ಲ. ಅದೇ ರೀತಿಯಲ್ಲಿ ನಿಮ್ಗೆ ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಆಸ್ ಎ ರೆಪ್ರೆಸೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಷ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ PMKVY ಅಂತ ಒಂದು ಸ್ಟೇಟ್ ಗವರ್ಮೆಂಟ್ ಅಲ್ಲಿ CMKK ಸ್ಕೀಮ್ ಇದೆ. ಅಲ್ಲಿ ಒಂದು 400-500 ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ. ಆ ಎಲ್ಲಾ ಪ್ರೋಗ್ರಾಮ್ಸ್ ಗೆ ಮಾಹಿತಿ ತಿಳ್ಕೊಂಡು ಅದೇ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಬಂತು ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ UPSC ಇದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ, APS ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ, ಅದೇ ರೀತಿಯಲ್ಲಿ IBPS ಇದೆ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಈ ರೀತಿಯಾಗಿ ಒಂದು 100 ಏಜೆನ್ಸಿಗಳು ಎಂಪ್ಲಾಯ್ಮೆಂಟ್ ಸಾಲ್ವ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಪ್ರೈವೇಟ್ ರಿಕ್ರೂಟ್ಮೆಂಟ್ಸ್ ಇದೆ, ಪಬ್ಲಿಕ್ ಸೆಕ್ಟರ್ಸ್ ಇದ್ದಾವೆ. ಈ ಎಲ್ಲಾರು ಸಹ ಏನಾಗುತ್ತೆ, ವರ್ಷಕ್ಕೆ ಲಕ್ಷಾಂತರ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರುತ್ತೆ. ಅದೇ ರೀತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಎಲ್ಲಾ ಇನ್ಫಾರ್ಮೇಶನ್ ಬೇರೆ ಬೇರೆ ಕಡೆ ಹೋಗಿ ಗ್ಯಾದರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ದಿಸ್ ಇಸ್ ದ ಒನ್ ಆಪ್ ಯು ಗೆಟ್ ಟೇಕ್ ಆಲ್ ದ ಇನ್ಫಾರ್ಮೇಶನ್ ಇನ್ ಸಿಂಗಲ್ ಕ್ಲಿಕ್ ಆಯ್ತಲ್ಲ. ಆದ್ರಿಂದ ಏನು ಇವರು ಆಪ್ ಡೆವಲಪ್ ಮಾಡಿದ್ದಾರೆ ಆ ಟೀಮ್ಗೆ ನಾನು ಕಂಗ್ರಾಟ್ ಮಾಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಪ್ರೋಗ್ರಾಮ್ ಇದೆ ಯಾವಾಗ ಜನರಲ್ ಪಬ್ಲಿಕ್ ರೀಚ್ ಆಗ್ತದೆ ಅವಾಗ ಮಾತ್ರ ಸಕ್ಸಸ್ ಆಗುತ್ತೆ. ಆದ್ರಿಂದ ಈ ಒಂದು ಆಪ್ ಸಾಕಷ್ಟು ಅವಶ್ಯಕತೆ ಇತ್ತು. ಅದ್ರ ಏನ್ ಟೆಕ್ನಾಲಜಿ ಆಪ್ ತಾವೆಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಬೆನಿಫಿಟ್ ತಿಳ್ಕೊಂಡು ಹೋಗ್ತಾರೆ. ಏನಾಗುತ್ತೆ ಸ್ಕಾಲರ್ಶಿಪ್ ಇರ್ಬೋದು, ಇಲ್ಲ ಒಂದು ಸಬ್ಸಿಡಿ ಇರ್ಬೋದು, ಇಲ್ಲ ಲೋನ್ಸ್ ಇರ್ಬೋದು, ಎಜುಕೇಶನ್ ಅಪರ್ಚುನಿಟೀಸ್ ಇರ್ಬೋದು, ಜಾಬ್ ಅಪರ್ಚುನಿಟೀಸ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಅಪರ್ಚುನಿಟೀಸ್ ಇರ್ಬೋದು, ಈ ಎಲ್ಲಾ ಸ್ಕಿಲ್ಸ್ ಒಂದ್ ಕ್ಲಿಕ್ ಅಲ್ಲಿ ಸಿಗೋದಿದೆ. ಅಂತಂದ್ರೆ ತಾವೆಲ್ಲರೂ ಈ ಒಂದು ಟೆಕ್ನಾಲಜಿ ಆಪ್ ಡೌನ್ಲೋಡ್ ಮಾಡಬೇಕು. ಆಮೇಲೆ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ನಿಮ್ಮ ಫ್ಯೂಚರ್ ರೂಪಿಸ್ಕೊಳ್ಳೋದಕ್ಕೆ, ನಿಮ್ಮ ಮುಂದಿನ ಕೆರಿಯರ್ ರೂಪಿಸ್ಕೊಳ್ಳೋದಕ್ಕೆ ಈ ಆಪ್ ಸಾಕಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ಬಿಟ್ಟು ಏನ್ ಫ್ರೆಶರ್ಸ್ ಡೇ ಇದೆ ತಾವೆಲ್ಲರೂ ನೆಕ್ಸ್ಟ್ ಏನು ಕಾಯ್ತಾ ಇದ್ರೆ ನಿಮ್ಮ ಕನ್ಸಲ್ಟೆಂಟ್ ಮತ್ತು ಕುಟುಂಬಕ್ಕೆ ಅವೆಲ್ಲರೂ ಇದನ್ನ ಎಂಜಾಯ್ ಮಾಡಿ ನಿಮ್ಮ ಫ್ಯೂಚರ್ ಬ್ರೈಟ್ ಮಾಡ್ಕೊಳ್ಳಿ. ಯಾವಾಗ ನಮ್ಮ ಯೂತ್ ನಮ್ಮ ದೇಶದ ತಾವೆಲ್ಲ ಭವಿಷ್ಯತ್ತು ಅವೆಲ್ಲ ಯಾವಾಗ ಚೆನ್ನಾಗಿ ಒಂದು ನಾಲೆಜ್ ಇಟ್ಕೊಂಡು
ಒಳ್ಳೆ ನಾಗರಿಕರಾಗಿ ಒಳ್ಳೆ ಅವಾಗ ನಮ್ಮ ದೇಶ ಮುಂದುವರೆಯಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಮ್ಮೆಲ್ಲರೂ ಈ ಒಂದು ಇನ್ಸ್ಟಿಟ್ಯೂಷನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಮಾಡ್ತಿದ್ವಿ. ಇದು ಒನ್ ಆಫ್ ದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇನ್ ಕೋಲಾರ. ಆದ್ರಿಂದ ತಾವೆಲ್ಲರೂ ಇಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಪುಣ್ಯ ಮಾಡಿದ್ದೀರಾ. ಆದ್ರಿಂದ ಮುಂದಿನಿಂದ ಸಹ ಇದು 40 ಕಾರ್ಯಕ್ರಮ ಮುಖಾಂತರ ತಾವೆಲ್ಲರೂ ಎಜುಕೇಶನ್ ಮತ್ತು ಬೇರೆ ಆಕ್ಟಿವಿಟೀಸ್ ಮುಂಬಂದು ನಿಮ್ಮ ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ. ಭಾರತ ಒಳ್ಳೆಯದಾಗಲಿ. ಅದೇ ಈ ಒಂದು ಆಪ್ ನ ಎಲ್ಲರೂ ಸದುಪಯೋಗ ಪಡಿಸಬೇಕು ಅಂತ ಭಾವಿಸಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವಕಾಶ ಕೊಡಿ ಸರ್. Thank you so much, sir, for valuable information for today. Now I request our man, SDC institutions further together. Good afternoon. Dignitaries on the dais, respected teachers and my dear students. I wish you all the best, Imran sir. So I know him since from 20 years, I think. So he's an MD. He has developed as a new venture. I wish the company all the best. Let our students make use of what this app. You get the information, more informations. Once again, I congratulate all the team. So all the best. Thank you. Thank you. Thank you so much, ma'am. And we also thank you for giving us this opportunity to launch an app here. And now I request our Sujata ma'am, Department of English, to give the vote of thanks. And this is me, Deepa Sanalo. Thank you. Good afternoon, everyone. And I just thank to the team Technola for this wonderful platform and wonderful venture. And I just wish them the grand success. And the very beginning, very first, I would say the app has come to us, but it has been shown only for us in the beginning stage. So this is given for us, our Madam Secretary. So very first gratitude goes to our Madam Secretary, Srimati Usha Ranganatharama. Thank you, Madam. So she gives the best platform to our students. Once again, thank you, Madam. And next, my gratitude goes to directly our Srinivas sir from the Employment Office and Skill Development Office. Thank you for being a part of this special day as well as Technola app launching. Thank you, sir. Thank you very much. Next, I thank Imran sir. I know him personally from our department and for this best initiative. Thank you, Imran sir, for the best app. Thank you. And I thank our Vice Principal and BC Department HOD Satyajit Rai sir for this best platform. Thank you, sir. Thank you very much. And my thanks to the complete team of the Technola. Thank you, team. Thank you, one and all. Thank you very much. And I express my gratitude to all my fellows and teachers for being a part of this program. Thank you, one and all. Thank you, my fellows and teachers. And last but not least, I thank each and every student of our department for being here, like presence and patience. Thank you, my dear loved students. Thank you all. Thank you, Jaikananda. And awaiting for the most upcoming event. Yes, that's right. Yes. Thank you.